ಮಕ್ಕಳೇ, ಇವತ್ತು ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಈ ಅಧ್ಯಯನ ಮಾಡೋಣ. ತರಗತಿ 8ನೇ ತರಗತಿ, ಶ್ರೀ PS ಪುರಾಣಮಠ, ತಾಲೂಕು ಹೂವಿನಹಡಗಲಿ, ಜಿಲ್ಲಾ ವಿಜಯನಗರ. ಮೊದಲು ಸೂಕ್ಷ್ಮಜೀವಿ ಅಂದರೇನು, ಅದರ ಅರ್ಥವನ್ನು ನೋಡೋಣ. ಕೆಲವು ಜೀವಿಗಳು ನಮ್ಮ ಬರಿಗಣ್ಣಿಗೆ ಗೋಚರವಾಗುವುದಿಲ್ಲ ಮತ್ತು ಅವುಗಳನ್ನು ನಾವು ಕೇವಲ ಸೂಕ್ಷ್ಮದರ್ಶಕದ ಮೂಲಕ ನೋಡಲು ಸಾಧ್ಯವಿರುವ ಜೀವಿಗಳನ್ನೇ ಸೂಕ್ಷ್ಮಜೀವಿಗಳು ಎನ್ನುವರು. ಉದಾಹರಣೆ: ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲಗಳು, ವೈರಸ್ಗಳು. ಸೂಕ್ಷ್ಮದರ್ಶಕ ಎಂದರೇನು? ಬರಿಗಣ್ಣಿಗೆ ಕಾಣಲಾರದ ಸೂಕ್ಷ್ಮಜೀವಿಗಳನ್ನು ವೀಕ್ಷಿಸಲು ಉಪಯೋಗಿಸುವ ಸಾಧನಕ್ಕೆ ಸೂಕ್ಷ್ಮದರ್ಶಕ ಅಥವಾ ಮೈಕ್ರೋಸ್ಕೋಪ್ ಎನ್ನುವರು. ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವುದು ಸೂಕ್ಷ್ಮದರ್ಶಕ ಸಾಧನವನ್ನು ಬಳಕೆ ಮಾಡಿಕೊಂಡು ಸೂಕ್ಷ್ಮಜೀವಿ ವೀಕ್ಷಣೆ ಮಾಡುತ್ತಿರುವ ವಿಜ್ಞಾನಿಯ ಒಂದು ಚಿತ್ರಣವನ್ನು ನೀವು ಕಾಣ್ತಾ ಇದ್ದೀರಿ. ಸೂಕ್ಷ್ಮಜೀವಿ ಶೈವಲ ಕ್ಲೆಮಿಡೋಮೋನಾಸ್. ಇದರ ಗಾತ್ರ 10 ರಿಂದ 100 ಮೈಕ್ರೋಮೀಟರ್ನಷ್ಟು ಗಾತ್ರವನ್ನು ಹೊಂದಿರುತ್ತದೆ. ವಾತಾವರಣದ ಕಾರ್ಬನ್ ಡೈಆಕ್ಸೈಡ್ ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಆಹಾರವನ್ನು ತಯಾರಿಸುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ಇವು ವಹಿಸುತ್ತವೆ. ಪ್ರೋಟೋಜೋವಾ ಅಮೀಬಾ. ಇದರ ಗಾತ್ರ 2.3 ಮೈಕ್ರೋಮೀಟರ್ನಿಂದ 3 ಮೈಕ್ರೋಮೀಟರ್ ಗಾತ್ರದ ವ್ಯಾಪ್ತಿಯನ್ನು ಹೊಂದಿದೆ. ಇದು ಪ್ರಮುಖವಾಗಿ ಆಮಶಂಕೆ, ರಕ್ತ ಮಿಶ್ರಿತ ಭೇದಿ, ಜ್ವರ, ರಕ್ತನಾಳ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ಉಲ್ಬಣಗೊಳಿಸುವಂಥ ಒಂದು ಏಕಕೋಶ ಜೀವಿ. ಪ್ರೋಟೋಜೋವಾ ಪ್ಯಾರ್ಮೇಶಿಯಂ. ಇದರ ಗಾತ್ರ 0.05 ರಿಂದ 0.32 ಮೈಕ್ರೋಮೀಟರ್ ಗಾತ್ರದ ವ್ಯಾಪ್ತಿಯನ್ನು ಹೊಂದಿದೆ. ಪರಿಸರ ಶುಚಿಗೊಳಿಸುವ ಮಹತ್ವದ ಕಾರ್ಯದಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಕೊಳೆತ ಸಸ್ಯ ಮತ್ತು ಬ್ಯಾಕ್ಟೀರಿಯಾದ ತ್ಯಾಜ್ಯವನ್ನು ಭಕ್ಷಣೆ ಮಾಡುವುದರೊಂದಿಗೆ ಕಾರ್ಬನ್ ಚಕ್ರ ಪರಿಕ್ರಮದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥವು ಪ್ಯಾರ್ಮೇಶಿಯಂ. ಶೈವಲ ಸ್ಪೈರೋಗೈರಾ. ಇದರ ಗಾತ್ರ 10 ರಿಂದ 100 ಮೈಕ್ರೋಮೀಟರ್ ಗಾತ್ರವನ್ನು ಹೊಂದಿರುತ್ತೆ. ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಕಡಿತಗೊಳಿಸಿ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಸ್ಪೈರೋಗೈರಾದ ಪ್ರಮುಖವಾಗಿ ಪಾತ್ರ ವಹಿಸುತ್ತದೆ. ಹಾಗೆಯೇ ಸ್ಪೈರೋಗೈರಾಗಳು ಮೀನುಗಳಿಗೆ ಆಹಾರವನ್ನು ಸಹ ಒದಗಿಸುವಂಥ ಪ್ರಮುಖ ಆಕಾರಗಳು ಆಗಿವೆ. ಇವು ಎಲ್ಲ ಜಲವಾಸಿ ಜೀವಿ ಪ್ರಭೇದಗಳು.
ಸೂಕ್ಷ್ಮಜೀವಿ ಶಿಲೀಂಧ್ರ ಉದಾಹರಣೆ ಬ್ರೆಡ್ ಮೌಲ್ಡ್ ಆಹಾರ ಕೊಳೆಯುವಂತೆ ಮಾಡುವುದು ಹಾಗೂ ಆಹಾರ ವಿಷಮಯವಾಗುವಂತೆ ಮಾಡುತ್ತವೆ. ಬ್ರೆಡ್ನ ಮೇಲೆ ಬೆಳೆಯುವಂಥ ಅಥವಾ ಕಾಣುವ ನೀಲಿ ಮತ್ತು ಬಿಳಿ ಮಿಶ್ರಿತ ಪದರವನ್ನು ನಾವು ಕೆಲವು ದಿನಗಳ ಆದ ನಂತರ ನಾವು ವೀಕ್ಷಣೆ ಮಾಡ್ತೇವೆ. ಅಲ್ಲಿ ಬ್ರೆಡ್ ಮೌಲ್ಡ್ ಎಂಬ ಶಿಲೀಂಧ್ರ ಬೆಳೆದಿರುವುದನ್ನು ನಾವು ಸೂಕ್ಷ್ಮದರ್ಶಕದ ಮೂಲಕ ವೀಕ್ಷಣೆ ಮಾಡಿದಾಗ ಎಳೆ ರೂಪದ ರಚನೆಗಳು ನಮಗೆ ಕಂಡು ಬರುತ್ತವೆ. ಇನ್ನೊಂದು ವಿಧದ ಶಿಲೀಂಧ್ರ ಅಸ್ಪರ್ಜಿಲ್ಲಸ್. ಇದು ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನನ್ನು ಪರಿಸರ ವ್ಯವಸ್ಥೆಯಲ್ಲಿ ಚಕ್ರಾಕಾರವಾಗಿ ಪರಿವರ್ತನೆಯಾಗುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥ ಒಂದು ಉಪಯೋಗಕಾರಿ ಶಿಲೀಂಧ್ರ. ಇನ್ನೊಂದು ವಿಧದ ಶಿಲೀಂಧ್ರ ಪೆನ್ಸಿಲಿಯಂ ನೊಟೇಟಮ್. ಇದರ ಉಪಯೋಗ ಏನೆಂದರೆ ಬ್ಯಾಕ್ಟೀರಿಯಾದಿಂದ ತಗುಲುವಂಥ ರೋಗಗಳ ನಿಯಂತ್ರಣಕ್ಕೆ ಪೆನ್ಸಿಲಿನ್ ಚುಚ್ಚುಮದ್ದು ಅಂದರೆ ವ್ಯಾಕ್ಸಿನೇಷನನ್ನು ತಯಾರಿಸುವಲ್ಲಿ ಇದನ್ನು ಪ್ರಮುಖವಾಗಿ ಬಳಕೆ ಮಾಡಿಕೊಳ್ಳಲಾಗುತ್ತದೆ. ವೈರಸ್ಗಳು ಯಾವುದೇ ಉಪಯೋಗಕಾರಿ ಜೀವಿ ಅಲ್ಲ. ಇವುಗಳ ಗಾತ್ರದ ವ್ಯಾಪ್ತಿ 10 ರಿಂದ 100 ನ್ಯಾನೋಮೀಟರ್ವರೆಗೆ ವ್ಯಾಪ್ತಿಯನ್ನು ಹೊಂದಿವೆ. ಯಾವುದೇ ವೈರಸ್ ಉಪಯುಕ್ತವಲ್ಲ. ಇವು ಎಲ್ಲವೂ ಹಾನಿಕಾರಕ ಸೂಕ್ಷ್ಮಜೀವಿಗಳೇ ಆಗಿವೆ. ಇವುಗಳಿಂದ ಏಡ್ಸ್ನಂಥ ಮಾರಕ ಕಾಯಿಲೆಗಳು, ಕೊರೋನಾದಂಥ ಸಾಂಕ್ರಾಮಿಕ ರೋಗಗಳು, ಹಾಗೆಯೇ ಹೆಪಟೈಟಿಸ್ ಬಿ, ಜ್ವರ, ನೆಗಡಿ ಹೀಗೆ ಹಲವಾರು ರೋಗಗಳನ್ನು ಉಲ್ಬಣಗೊಳಿಸುವಲ್ಲಿ ವೈರಸ್ಗಳು ಪ್ರಮುಖವಾದಂಥ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತವೆ. ಸೈನೋಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲ ಅಥವಾ ಸೈನೋಬ್ಯಾಕ್ಟೀರಿಯಾ ದ್ವಿದಳ ಸಸ್ಯಗಳ ಬೇರಿನಲ್ಲಿ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ನೈಟ್ರೇಟ್ ರೂಪದಲ್ಲಿ ಸ್ಥಿರೀಕರಣ ಮಾಡುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಸೈನೋಬ್ಯಾಕ್ಟೀರಿಯಾದ ಗಾತ್ರ 1 ರಿಂದ 10 ಮೈಕ್ರೋಮೀಟರ್ ಗಾತ್ರವನ್ನು ಹೊಂದಿವೆ. ಮಲೇರಿಯಾ ಹರಡುವ ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಇದರ ಕಚ್ಚುವಿಕೆಯ ಮೂಲಕ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಎಂಬ ಪರೋಪಜೀವಿ ಒಬ್ಬರಿಂದ ಒಬ್ಬರಿಗೆ ಹರಡುವುದರ ಮೂಲಕ ಮಲೇರಿಯಾ ರೋಗ ಉಲ್ಬಣಗೊಳ್ಳುತ್ತದೆ. ಹಾಗಾಗಿ
ಈ ಮಲೇರಿಯಾ ರೋಗವನ್ನು ಉಲ್ಬಣಗೊಳ್ಳುವಂಥ ಈ ಹೆಣ್ಣು ಅನಾಫೆಲಿಸ್ ಸೊಳ್ಳೆಗಳ ನಿಯಂತ್ರಣ ಮಾಡುವಲ್ಲಿ ನಾವು ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಶುಚಿಯಾಗಿಟ್ಟುಕೊಳ್ಳುವುದು, ನೀರು ನಿಲ್ಲದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವುದು, ನೀರಿನ ಸಂಗ್ರಹಾಗಾರಗಳು ತೆರೆದ ರೂಪದಲ್ಲಿ ಇಡಲಾರದಂತೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳುವುದು ಹಾಗೂ ಮೈ ತುಂಬ ಬಟ್ಟೆಗಳನ್ನು ಧರಿಸುವುದು, ಸೊಳ್ಳೆ ಪರದೆಯನ್ನು ಬಳಕೆ ಮಾಡುವುದು ಹಾಗೂ ಧೂಮಗಳನ್ನು ಸಿಂಪರಣೆ ಮಾಡುವುದರ ಮೂಲಕ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಿ ಮಲೇರಿಯಾ ರೋಗವನ್ನು ಹರಡಲಾರದಂತೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಳಬಹುದು. ಈಡಿಸ್ ಸೊಳ್ಳೆ. ಈಡಿಸ್ ಈಜಿಪ್ಟಿಯಾ ಎಂಬ ಪ್ರಭೇದದ ಕಚ್ಚುವಿಕೆಯಿಂದ ಡೆಂಗೂ ರೋಗ ಉಲ್ಬಣಗೊಳ್ಳುತ್ತದೆ. ಇದು ಸಾಮಾನ್ಯವಾಗಿ ಬೆಳಗ್ಗೆ 8ರಿಂದ ರಾತ್ರಿ 10 ಗಂಟೆಯ ಒಳಗಿನ ಸಮಯದಲ್ಲಿ ಸಣ್ಣ ಮಕ್ಕಳಿಗೆ, ವೃದ್ಧರಿಗೆ ಹೆಚ್ಚಾಗಿ ಕಡಿತ ಉಂಟುವಾಗುವುದರಿಂದ ಈ ರೋಗ ವ್ಯಾಪಕವಾಗಿ ಹರಡುತ್ತದೆ. ಈ ಕೀಟವು ಪ್ರಮುಖವಾಗಿ ಶುದ್ಧ ನೀರಿನ ಸಂಗ್ರಹಾಗಾರಗಳಾದಂಥ ನೀರಿನ ತೊಟ್ಟಿ, ಬಕೆಟು ಹೀಗೆ ಇತರ ಪರಿಕರಗಳಲ್ಲಿ ನೀರು ಸಂಗ್ರಹಣೆ ಮಾಡಿ ತೆರೆದ ರೂಪದಲ್ಲಿಟ್ಟಂಥ ಸಂದರ್ಭದಲ್ಲಿ ಮೊಟ್ಟೆಗಳನ್ನಿಟ್ಟು ತನ್ನ ವಂಶಾಭಿವೃದ್ಧಿಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಮಾನವನ ರಕ್ತವನ್ನು ಹೀರಿಕೊಳ್ಳುವುದರ ಮೂಲಕ ತನ್ನ ವಂಶಾಭಿವೃದ್ಧಿಗಾಗಿ ಪ್ರೋಟೀನ್ನ ಅವಶ್ಯಕತೆ ಇರುವುದರಿಂದ ನಮ್ಮ ರಕ್ತದ ಪ್ರೋಟೀನನ್ನು ಇದು ಪ್ರಮುಖವಾಗಿ ಬಳಕೆ ಮಾಡಿಕೊಳ್ಳುತ್ತದೆ. ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ಕಚ್ಚುವುದರಿಂದ ಈ ರೋಗ ವ್ಯಾಪಕವಾಗಿ ಉಲ್ಬಣಗೊಳ್ಳುತ್ತದೆ. ರೋಗದ ಲಕ್ಷಣಗಳು: ಜ್ವರ ಬರುವುದು, ವಾಂತಿ, ಕೆಮ್ಮು ಉಂಟಾಗುವುದು, ತಲೆ ಸುತ್ತುವುದು, ಜ್ವರ ಬರುವುದು, ಕೀಲುಗಳಲ್ಲಿ ಸಂಧಿ ನೋವು ಬರುವುದು ಈ ರೋಗದ ಪ್ರಮುಖವಾದಂಥ ಲಕ್ಷಣಗಳು. ನಂತರ ಸಾವು ಸಂಭವಿಸುವುದು. ಹಾಗಾದರೆ ನಿಯಂತ್ರಣ ವಿಧಾನಗಳು: ಸೊಳ್ಳೆ ಪರದೆಯನ್ನು ಬಳಕೆ ಮಾಡುವುದು, ಮೈತುಂಬ ಉಡುಪುಗಳನ್ನು ಧರಿಸುವುದು, ರೆಪೆಲೆಂಟ್ಗಳನ್ನು ಗುಡ್ ನೈಟ್ನಂಥ ರೆಪೆಲೆಂಟ್ಗಳನ್ನು ಬಳಕೆ ಮಾಡುವುದು, ಧೂಮನಾಶಕಗಳನ್ನು ಬಳಕೆ ಮಾಡಿಕೊಂಡು ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಣ ಮಾಡುವುದು ಹಾಗೂ ನೀರಿನ ತೊಟ್ಟಿಯಲ್ಲಿ ಅಂದರೆ ಸೊಳ್ಳೆಗಳ ಪ್ಯೂಪಾ ಮತ್ತು ಮೊಟ್ಟೆಗಳನ್ನು ತಿನ್ನುವಂಥ ಭಕ್ಷಿಸುವಂಥ ಗಪ್ಪೆ ಮೀನು ಮತ್ತು ಗ್ಯಾಂಬೂಸಿಯಾ ಪ್ರಭೇದದ ಮೀನುಗಳನ್ನು ಬಿಟ್ಟು ಅವುಗಳ ಸಂತತಿಯನ್ನು ನಿಯಂತ್ರಣ ಮಾಡುವುದರ ಮೂಲಕ ಡೆಂಗೂ ಜ್ವರ ಹೆಚ್ಚಿನ ಪ್ರಮಾಣದಲ್ಲಿ ಉಲ್ಬಣ ಆಗಲಾರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವುದು. ಕ್ಯೂಲೆಕ್ಸ್ ಸೊಳ್ಳೆ. ಈ ಸೊಳ್ಳೆಯ ಕಚ್ಚುವುದರಿಂದ ಆನೆಕಾಲು ರೋಗ ಅಥವಾ ಫೈಲೇರಿಯಾ ಎಂಬ ರೋಗ ಉಲ್ಬಣಗೊಳ್ಳುತ್ತದೆ. ಬ್ಯಾಕ್ಟೀರಿಯಲ್ ಟುಲರೇಮಿಯಾ ಎಂಬ ಇನ್ನೊಂದು ರೋಗವೂ ಸಹ ಕ್ಯೂಲೆಕ್ಸ್ ಸೊಳ್ಳೆಯ ಕಚ್ಚುವಿಕೆಯಿಂದ ಹರಡುವಂಥ ಒಂದು ರೋಗ. ಹಾಗಾಗಿ ಈ ಕೀಟ ಅಂದರೆ ಸೊಳ್ಳೆ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಲ್ಲಿ ಹಂಚಿಕೆಯಾಗಿರುವಂಥ ಒಂದು ಪ್ರಭೇದ. ಇದರ ಕಡಿತದಿಂದ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಸಹ ಉತ್ತಮ. ಒಂದು ಸಾರಿ ಆನೆಕಾಲು ರೋಗ ಉಲ್ಬಣಗೊಂಡಿದ್ದೇ ಆದರೆ ಅದು ವಾಸಿ ಆಗಲಾರದಂಥ ಒಂದು ಕಾಯಿಲೆ. ಹಾಗಾಗಿ ಕ್ಯೂಲೆಕ್ಸ್ ಸೊಳ್ಳೆಯ ನಿಯಂತ್ರಣ ಮಾಡುವುದು ಪ್ರಮುಖವಾದಂಥ ಒಂದು ಕ್ರಮವಾಗಿದೆ. ಸೂಕ್ಷ್ಮಜೀವಿಗಳ ವಾಣಿಜ್ಯ ಬಳಕೆ. ಒಂದನೇದು ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲ ಅಂದರೆ ವಿನೆಗಾರ್ ಉತ್ಪಾದನೆಯಲ್ಲಿ ಈಸ್ಟ್ಗಳನ್ನು ಬಳಕೆ ಮಾಡಲಾಗುತ್ತದೆ. ಎರಡನೇದು ಈಸ್ಟ್ ಬೆಳೆಸಲು ಬಾರ್ಲಿ, ಗೋಧಿ, ಅಕ್ಕಿ, ಹಿಂಡಿದ ಹಣ್ಣಿನ ರಸದಿಂದ ಈಸ್ಟ್ ಉತ್ಪಾದನೆಯನ್ನು ಮಾಡಲಾಗುತ್ತದೆ.
ಹುದುಗುವಿಕೆಯ ಪ್ರಕ್ರಿಯೆಯಿಂದ ಈಸ್ಟ್ ಬಳಸಿ ಆಲ್ಕೋಹಾಲ್ ಉತ್ಪಾದನೆಯನ್ನು ಮಾಡಲಾಗುತ್ತೆ. ಅಂದರೆ ಮದ್ಯಸಾರ ತಯಾರಿಕೆಯನ್ನು ಮಾಡಲಾಗುತ್ತೆ. ಪ್ರತಿಜೈವಿಕ ತಯಾರಿಕೆ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ಅಥವಾ ನಾಶಪಡಿಸುವ ಔಷಧಿ ತಯಾರಿಕೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಉಪಯೋಗಿಸಲಾಗುತ್ತದೆ. ಉದಾಹರಣೆ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್, ಎರಿಥ್ರೊಮೈಸಿನ್ ಇಂತಹ ಲಸಿಕೆಗಳನ್ನು ಚುಚ್ಚುಮದ್ದುಗಳನ್ನು ತಯಾರಿಸುವಲ್ಲಿ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಕೆ ಮಾಡಲಾಗುವುದು. ಪೆನ್ಸಿಲಿನ್ ಚುಚ್ಚುಮದ್ದನ್ನು ಪೆನ್ಸಿಲಿನ್ ನೊಟೇಟಮ್ ಎಂಬ ಶಿಲೀಂಧ್ರವನ್ನು ಬಳಕೆ ಮಾಡಿಕೊಂಡು ಪೆನ್ಸಿಲಿನ್ ಚುಚ್ಚುಮದ್ದನ್ನು ತಯಾರಿಸಲಾಗುತ್ತದೆ. ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ನೀಡಿರುವಂಥ ಒಂದು ಚಟುವಟಿಕೆ ಅರ್ಧ kg ಅಂದರೆ 500 ಗ್ರಾಂ ಗೋಧಿ ಅಥವಾ ಮೈದಾ ಹಿಟ್ಟನ್ನು ತೆಗೆದುಕೊಳ್ಳಿ. ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಮತ್ತು ಬೆಚ್ಚಗಿನ ನೀರಿನೊಂದಿಗೆ ಮಿಶ್ರಣವನ್ನು ಮಾಡಿ. ಸ್ವಲ್ಪ ಪ್ರಮಾಣದ ಈಸ್ಟ್ ಪುಡಿಯನ್ನು ಈ ಮಿಶ್ರಣಕ್ಕೆ ಸೇರಿಸಿ ಮತ್ತು ಚೆನ್ನಾಗಿ ನಾದಿ ಮೃದುವಾದ ಹಿಟ್ಟನ್ನು ತಯಾರಿಸಿಕೊಳ್ಳಬೇಕು. ಈ ಮಿಶ್ರಣವನ್ನು 2 ಗಂಟೆಗಳ ನಂತರ ನೀವು ಗಮನಿಸಿದಾಗ ಹಿಟ್ಟು ಉಬ್ಬಿರುವುದನ್ನು ನಾವು ಕಾಣುತ್ತೇವೆ. ಹಾಗಾದರೆ ಈ ಹಿಟ್ಟಿನ ಗಾತ್ರದ ಹೆಚ್ಚಳ ಆಗಲಿಕ್ಕೆ ಕಾರಣ ಪ್ರಮುಖವಾಗಿ ಈಸ್ಟ್ ಬೆಳೆದಿರುವುದರಿಂದ ಹಿಟ್ಟು ತನ್ನ ಮೂಲ ಗಾತ್ರಕ್ಕಿಂತ ಹೆಚ್ಚಿನ ಪ್ರಮಾಣದ ಗಾತ್ರವನ್ನು ಪಡೆದುಕೊಂಡಿರುವುದು ಈಸ್ಟ್ ಬೆಳವಣಿಗೆಯನ್ನು ಇದು ನಮಗೆ ತೋರಿಸುತ್ತದೆ. ಈ ಸ್ಲೈಡ್ನಲ್ಲಿ ಕೆಲವು ಲಸಿಕೆಗಳು ಹಾಗೂ ಕಂಡುಹಿಡಿದಂಥ ವರ್ಷ ಮತ್ತು ವಿಜ್ಞಾನಿಗಳ ಹೆಸರನ್ನು ನೀಡಲಾಗಿದೆ. ನಮಗೆ ಹರಡುವ ರೋಗಗಳನ್ನು ಗುಣಪಡಿಸಲು ಅನೇಕ ಪ್ರತಿರಕ್ಷಕಗಳನ್ನು ಉಪಯೋಗಿಸುವರು. ಇವುಗಳಿಗೆ ನಾವು ಲಸಿಕೆ ಅಥವಾ ವ್ಯಾಕ್ಸಿನೇಷನ್ಸ್ ಎಂದು ಕರೆಯುತ್ತೇವೆ. ಅವುಗಳಲ್ಲಿ ಕೆಲವುಗಳನ್ನು ಈ ಕೆಳಗಿನ ಪಟ್ಟಿಯಲ್ಲಿ ನೀಡಲಾಗಿದೆ. 1ನೇದು ಕಾಲರಾ ರೋಗಕ್ಕೆ ಬಳಕೆ ಮಾಡುವ ಲಸಿಕೆ ವ್ಯಾಕ್ಸ್ ಕೋರಾ ಲಸಿಕೆ 1980ರಲ್ಲಿ ಲೂಯಿ ಪಾಶ್ಚರ್ ಅವರು ಕಂಡು ಹಿಡಿದಿದ್ದು. ಕ್ಷಯ ರೋಗ BCG ಅಥವಾ ಬ್ಯಾಸಿಲೆ ಕಾಲ್ಮೆಟ್ಟೆ ಗ್ವಾರಿನ್ ಎಂಬ ಒಂದು ಲಸಿಕೆಯನ್ನು ಬಳಕೆ ಮಾಡಲಾಗ್ತದೆ. ಇದನ್ನು ಆಲ್ಬರ್ಟ್ ಕಾಲ್ಮೆಟ್ಟೆ ಮತ್ತು ಕೆಮಿಲೆ ಗ್ವಾರಿನ್ ಎಂಬುವರು 1921ರಲ್ಲಿ ಕಂಡು ಹಿಡಿದಂಥ ಒಂದು ಲಸಿಕೆ. ಸಿಡುಬು ರೋಗ ಎಡ್ವರ್ಡ್ ಜೆನ್ನರ್ ಎಂಬುವರು 1798ರಲ್ಲಿ ಈ ಒಂದು ಲಸಿಕೆಯನ್ನು ಆವಿಷ್ಕಾರ ಮಾಡಿದ್ದಾರೆ. ಇದರ ಹೆಸರು ವ್ಯಾರಿಸೆಲ್ಲಾ ಲಸಿಕೆ. ಹೆಪಟೈಟಿಸ್ ರೋಗಕ್ಕೆ HB ಲಸಿಕೆಯನ್ನು ನಾವು ಬಳಕೆ ಮಾಡ್ತೇವೆ. ಅದನ್ನು ರಿಕಾಂಬಿವ್ಯಾಕ್ಸ್ HB ಎಂಬ ಲಸಿಕೆ ಅಂತ ಕರಿತೀವಿ. ಡಾಕ್ಟರ್ ಬ್ಲೂಬರ್ಗ್ ಎಂಬುವರು 1976ರಲ್ಲಿ ಈ ಲಸಿಕೆಯನ್ನು ಆವಿಷ್ಕಾರ ಮಾಡಿದ್ದಾರೆ. ಪೋಲಿಯೋ ಲಸಿಕೆ ಪೋಲಿಯೋ ವ್ಯಾಕ್ಸಿನ್ ಅಥವಾ OPV ಅಂದರೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಎಂಬ ಲಸಿಕೆಯನ್ನು 1955ರಲ್ಲಿ ಡಾಕ್ಟರ್ ಜೋನಾಸ್ಯಾಕ್ ಎಂಬುವರು ಆವಿಷ್ಕಾರ ಮಾಡಿದ್ದಾರೆ. ಅಂಥ್ರಾಕ್ಸ್ ರೋಗ ಅಂದರೆ ಸಾಕು ಪ್ರಾಣಿಗಳಿಗೆ ಹರಡುವಂಥ ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯಿಲೆ. ಈ ಕಾಯಿಲೆಯನ್ನು ಗುಣಪಡಿಸಲು ಪಾಶ್ಚರ್ ವ್ಯಾಕ್ಸಿನ್ ಅಥವಾ ಬಯೋಥ್ರಾಕ್ಸ್ ಎಂಬ ಲಸಿಕೆಯನ್ನು ನಾವು ಬಳಕೆ ಮಾಡುತ್ತೇವೆ. ಇದನ್ನು 1991ರಲ್ಲಿ WS ಗ್ರೀನ್ ಫೀಲ್ಡ್ ಮತ್ತು ಲೂಯಿ ಪಾಶ್ಚರ್ ಇಬ್ಬರೂ ಸೇರಿ ಈ ಲಸಿಕೆಯನ್ನು ಆವಿಷ್ಕಾರ ಮಾಡಿದ್ದಾರೆ. ಮನುಕುಲದ ಒಳಿತಿಗಾಗಿ ಶ್ರಮಿಸಿ ಹಲವಾರು ಅನ್ವೇಷಣೆಗಳನ್ನು ಕೈಗೊಂಡು ಹಲವಾರು ವಿಜ್ಞಾನಿಗಳು ತಮ್ಮದೇ ಆದಂಥ ಕೊಡುಗೆಗಳನ್ನು ಮನುಕುಲಕ್ಕೆ ನೀಡಿದ್ದಾರೆ. ಅವರಲ್ಲಿ ಕೆಲವು ಮಹಾನ್ ಮಾನವತಾವಾದಿ ವಿಜ್ಞಾನಿಗಳ ಅನ್ವೇಷಣೆಯ ಸಂಕ್ಷಿಪ್ತ ವಿವರಣೆಯನ್ನು ನೀಡಲಾಗಿದೆ. 1857ರಲ್ಲಿ ಲೂಯಿ ಪಾಶ್ಚರ್ ಹುದುಗುವಿಕೆಯ ಪ್ರಕ್ರಿಯೆಯನ್ನು ಅನ್ವೇಷಣೆ ಮಾಡಿದರು. 1929ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಬ್ಯಾಕ್ಟೀರಿಯಾಗಳ ಕೃಷಿ ಅಂದರೆ ಕಲ್ಚರ್ ಅಂದರೆ ಬೆಳೆಸುವುದು
ಮೇಲೆ ಕೆಲಸವನ್ನು ಮಾಡಿ ಇದ್ದಕ್ಕಿದ್ದಂತೆ ಅವರು ಸೂಕ್ಷ್ಮ ಹಸಿರು ಶಿಲೀಂಧ್ರದ ಬೀಜಕಗಳನ್ನು ಅವರ ಒಂದು ಕೃಷಿಕೆ ತಟ್ಟೆಯಲ್ಲಿ ಕಂಡರು. ಈ ಶಿಲೀಂಧ್ರದ ಇರುವಿಕೆಯು ಬ್ಯಾಕ್ಟೀರಿಯಾದ ಬೆಳವಣಿಗೆಗಳನ್ನು ನಿಯಂತ್ರಣ ಮಾಡುವಲ್ಲಿ ಆ ಒಂದು ವಿದ್ಯಮಾನವನ್ನು ಅವರು ಗಮನಿಸಿದರು. ವಾಸ್ತವವಾಗಿ ಹಲವು ಬ್ಯಾಕ್ಟೀರಿಯಾಗಳು ಇದರಿಂದ ನಾಶವಾಗಿದ್ದವು. ಈ ಶಿಲೀಂಧ್ರಗಳಿಂದ ಪೆನ್ಸಿಲಿನ್ ಎಂಬ ಚುಚ್ಚುಮದ್ದನ್ನು ತಯಾರು ಮಾಡಲಾಯಿತು. ಎಡ್ವರ್ಡ್ ಜೆನ್ನರ್ 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡು ಹಿಡಿದ ಮಹಾನ್ ವಿಜ್ಞಾನಿ. ಹಾಗೆಯೇ ರಾಬರ್ಟ್ ಕೋಚ್ 1876ರಲ್ಲಿ ಸಾಕು ಪ್ರಾಣಿಗಳಿಗೆ ಹರಡುವಂಥ ಆಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುವಂಥ ಬ್ಯಾಸಿಲಸ್ ಅಂಥ್ರಾಸಿಸ್ ಎಂಬ ಬ್ಯಾಕ್ಟೀರಿಯಾವನ್ನು ಆವಿಷ್ಕಾರ ಮಾಡಿದಂಥ ಮಹಾನ್ ವಿಜ್ಞಾನಿ. ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಕೆಲವು ಸಾಮಾನ್ಯ ರೋಗಗಳು. ರೋಗದ ಹೆಸರು, ಉಂಟು ಮಾಡುವ ಸೂಕ್ಷ್ಮಜೀವಿ, ರೋಗ ಹರಡುವ ಮಾರ್ಗ, ರೋಗ ನಿಯಂತ್ರಣ ಮಾಡಲು ಇರುವಂಥ ಸಾಮಾನ್ಯ ಕ್ರಮಗಳು. ಕ್ಷಯ, ದಡಾರ, ಸೀತಾಳೆ ಸಿಡುಬು, ಪೋಲಿಯೋ. ಕ್ಷಯ ರೋಗವನ್ನು ಉಂಟು ಮಾಡುವಂಥ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ. ಇದು ಗಾಳಿಯ ಮೂಲಕ ಹರಡುತ್ತದೆ. ದಡಾರ ವೈರಸ್ನಿಂದ ಹರಡುವಂಥ ರೋಗ, ಗಾಳಿಯ ಮೂಲಕ. ಸೀತಾಳೆ ಸಿಡುಬು ವೈರಸ್ ಸೂಕ್ಷ್ಮಜೀವಿ, ಗಾಳಿ ಮತ್ತು ಸಂಪರ್ಕದ ಮೂಲಕ ಹರಡುತ್ತದೆ. ಪೋಲಿಯೋ ವೈರಸ್ ಗಾಳಿ ಮತ್ತು ನೀರಿನ ಮೂಲಕ ಹರಡುವಂಥ ಒಂದು ಮಾರ್ಗ. ರೋಗಿಯನ್ನು ಸಂಪೂರ್ಣವಾಗಿ ಆರೋಗ್ಯವಂತ ವ್ಯಕ್ತಿಯಿಂದ ಪ್ರತ್ಯೇಕವಾಗಿಡುವುದು. ರೋಗಿಗೆ ಸೇರಿದ ವಸ್ತುಗಳನ್ನು ಇತರರು ಬಳಕೆ ಮಾಡಲಾರದಂತೆ ದೂರ ಇರಿಸುವುದು. ಸೂಕ್ತ ವಯಸ್ಸಿಗೆ ತಕ್ಕಂತೆ ಲಸಿಕೆಯನ್ನು ನೀಡಿಸುವುದು. ವೈದ್ಯಕೀಯ ಔಪಚಾರಿಕ ಔಷಧಿ ಉಪಚಾರವನ್ನು ನೀಡಿಸುವುದು ಉತ್ತಮ. ಕಾಲರಾ, ವಿಷಮಶೀತ ಜ್ವರ, ಬ್ಯಾಕ್ಟೀರಿಯಾ, ನೀರು ಮತ್ತು ಆಹಾರ. ಬ್ಯಾಕ್ಟೀರಿಯಾ, ವಿಷಮಶೀತ ಜ್ವರ ಹರಡುವಂಥ ಜೀವಿ ಬ್ಯಾಕ್ಟೀರಿಯಾ, ನೀರಿನ ಮೂಲಕ. ನಿಯಂತ್ರಣ ಕ್ರಮಗಳು. ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಒಳ್ಳೆಯ ಶೌಚ ಪದ್ಧತಿಯನ್ನು ಜೀವನದಲ್ಲಿ ರೂಢಿಸಿಕೊಳ್ಳುವುದು. ಸೂಕ್ತವಾಗಿ ಬೇಯಿಸಿದ ಆಹಾರ ಪದಾರ್ಥ ಮತ್ತು ಕುದಿಸಿ ಆರಿಸಿದ ನೀರನ್ನು ಸೇವನೆ ಮಾಡುವುದು ಉತ್ತಮ. ಹಾಗೂ ವೈದ್ಯಕೀಯ ಸಲಹೆ ಪಡೆದು ಲಸಿಕೆಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಹೆಪಟೈಟಿಸ್ ಎ ಇದು ಒಂದು ವೈರಸ್ನಿಂದ ಹರಡುವಂಥ ಅಥವಾ ಉಂಟಾಗುವಂಥ ಕಾಯಿಲೆ. ಹರಡುವ ಮಾರ್ಗ ನೀರು. ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಸೇವನೆ ಮಾಡುವುದು. ಲಸಿಕೆಯನ್ನು ತೆಗೆದುಕೊಳ್ಳುವುದು. ಮಲೇರಿಯಾ ಒಂದು ಪ್ರೋಟೋಜೋವಾ ಅಂದರೆ ಸೊಳ್ಳೆಯ ಕಡಿತದಿಂದ ಬರುವಂಥ ಒಂದು ರೋಗ. ಸೊಳ್ಳೆ ಪರದೆ, ಸೊಳ್ಳೆ ವಿಕರ್ಷಕಗಳನ್ನು ಬಳಕೆ ಮಾಡುವುದು. ಕೀಟನಾಶಕಗಳನ್ನು ಮನೆಯ ಸುತ್ತಮುತ್ತಲು ಮತ್ತು ಮನೆಯ ಒಳಗಡೆ ಸಿಂಪರಣೆ ಮಾಡುವುದು. ನೀರು ಇರುವಂಥ ಪ್ರದೇಶದಲ್ಲಿ ನೀರು ನಿಲ್ಲಲಾರದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವುದು. ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ನಿಯಂತ್ರಿಸುವುದು. ಸೂಕ್ಷ್ಮ ಜೀವಿಗಳಿಂದ ಸಸ್ಯಗಳಿಗೆ ಉಂಟಾಗುವಂಥ ಕೆಲವು ಸಾಮಾನ್ಯ ರೋಗಗಳ ಪಟ್ಟಿಯನ್ನು ಕೆಳಗೆ ನೀಡಲಾಗಿದೆ. ಸಿಟ್ರಸ್ ಕ್ಯಾಂಕರ್. ಈ ರೋಗ ಉಂಟಾಗಲು ಕಾರಣವಾದಂಥ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ. ಹರಡುವ ಮಾರ್ಗ ಗಾಳಿಯ ಮೂಲಕ ಹರಡುತ್ತದೆ. ಗೋಧಿಯ ತುಕ್ಕು ರೋಗ. ಶಿಲೀಂಧ್ರದಿಂದ ಈ ಒಂದು ರೋಗ ಉಲ್ಬಣಗೊಳ್ಳುತ್ತದೆ. ರೋಗ ಹರಡುವ ಮಾರ್ಗ ಗಾಳಿ ಮತ್ತು ಬೀಜಗಳು. ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ. ವೈರಸ್ನಿಂದ ಹರಡುವಂಥ ಒಂದು ರೋಗ. ಹರಡುವ ಮಾರ್ಗ ಕೀಟಗಳಿಂದ. ಆಹಾರ ಸಂರಕ್ಷಣೆಯ ವಿಧಾನಗಳು. ಸಂರಕ್ಷಿಸಲು ಉಪಯೋಗಿಸುವ ವಸ್ತು. ಸಂರಕ್ಷಿಸುವ ಆಹಾರ ಪದಾರ್ಥಗಳು. ಒಂದನೇದ್ದು ರಾಸಾಯನಿಕ ವಿಧಾನ. ಉಪ್ಪು, ಖಾದ್ಯ ತೈಲ, ಸೋಡಿಯಂ ಬೆಂಜೋಯೇಟ್, ಸೋಡಿಯಂ ಮೆಟಾಬೈಸಲ್ಫೇಟ್.
ಉಪ್ಪು ಖಾದ್ಯ ತೈಲವನ್ನು ಉಪ್ಪಿನಕಾಯಿ ಸಂರಕ್ಷಿಸಲು ಬಳಕೆ ಮಾಡಲಾಗುತ್ತದೆ. ಬೆಂಜೋಯೇಟ್ ಮತ್ತು ಮೆಟಾಬೈಸಲ್ಫೇಟನ್ನು ಜಾಮ್ ಮತ್ತು ಹಣ್ಣಿನ ರಸವನ್ನು ಸಂರಕ್ಷಿಸಿ ಇಡಲು ಬಳಕೆ ಮಾಡಲಾಗ್ತದೆ. ಅಡಿಗೆ ಉಪ್ಪು ಮಾಂಸ ಮತ್ತು ಮೀನು ಇವುಗಳ ಸಂರಕ್ಷಣೆಗಾಗಿ ಉಪಯೋಗಿಸಲಾಗ್ತದೆ. ಸಕ್ಕರೆ ಸಂರಕ್ಷಣೆ. ಸಕ್ಕರೆ ಬಳಕೆ ಮಾಡಿಕೊಂಡು ಜಾಮ್, ಜೆಲ್ಲಿ, ಹಣ್ಣಿನ ರಸ ಅಂದರೆ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ನಿಯಂತ್ರಣ ಮಾಡುವಲ್ಲಿ ಸಕ್ಕರೆ ಪ್ರಮುಖವಾಗಿ ಪಾತ್ರ ವಹಿಸುತ್ತದೆ. 4ನೇದು ಎಣ್ಣೆ ವಿನೆಗಾರ್. ಎಣ್ಣೆ ಖಾದ್ಯ ಮತ್ತು ವಿನೆಗಾರ್ ಅಸಿಟಿಕ್ ಆಮ್ಲ. ಉಪ್ಪಿನಕಾಯಿ ಕೆಡುವುದನ್ನು ತಡೆಗಟ್ಟಲು ಎಣ್ಣೆ ಮತ್ತು ವಿನೆಗಾರನ್ನು ಅದರೊಂದಿಗೆ ಉಪ್ಪನ್ನು ಸಹ ನಾವು ಬಳಕೆ ಮಾಡ್ತೀವಿ. 5ನೇದು ಶಾಖ ಮತ್ತು ತಂಪು ವಿಧಾನ. 70 ಸೆಲ್ಸಿಯಸ್ ತಾಪಮಾನದಲ್ಲಿ ಸುಮಾರು 15ರಿಂದ 30 ನಿಮಿಷ ಹಾಲನ್ನು ಕಾಯಿಸುವುದರೊಂದಿಗೆ ಹಾಲು ಕೆಡಲಾರದಂತೆ ಅಂದರೆ ಹಾಲಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ಮುಕ್ತಗೊಳಿಸಲು ಈ ವಿಧಾನವನ್ನು ಬಳಕೆ ಮಾಡಲಾಗ್ತದೆ. ಇದನ್ನು ಲೂಯಿ ಪಾಶ್ಚರ್ ವಿಧಾನ ಎಂದು ಹೆಸರಿಸಿ. 6ನೇದು ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವುದು. ಪಾಲಿಥೀನ್ ಹಾಳೆ, ಅಲ್ಯೂಮಿನಿಯಂ ಹಾಳೆ, ರಟ್ಟಿನ ಹಾಳೆ ಬಳಕೆ. ಮೇಣದ ಲೇಪಿತ ಹಾಳೆ. ಇವುಗಳನ್ನು ಒಣ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಂರಕ್ಷಣೆ ಮಾಡಿ ಸಾಗಾಣಿಕೆ ಮಾಡಲು ಈ ಒಂದು ವಿಧಾನವನ್ನು ಬಳಕೆ ಮಾಡಲಾಗುತ್ತದೆ. ದ್ವಿದಳ ಸಸ್ಯದಲ್ಲಿ ಒಂದಾದ ಶೇಂಗಾ ಗಿಡ ಬೇರಿನಲ್ಲಿರುವ ರೈಜೋಬಿಯಂ ಬ್ಯಾಕ್ಟೀರಿಯಾ ನೈಟ್ರೋಜನ್ ಸ್ಥಿರೀಕರಣ ಮಾಡಿರತಕ್ಕಂಥ ರಚನೆಯನ್ನು ತೋರಿಸುವಂಥ ಒಂದು ಚಿತ್ರಣ. ನೈಟ್ರೋಜನ್ ಚಕ್ರ. ವಾತಾವರಣದಲ್ಲಿರುವಂಥ ನೈಟ್ರೋಜನ್ ಪರಿಸರ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಚಕ್ರಾಕಾರಗತಿಯಲ್ಲಿ ಪುನರಾವರ್ತನೆ ಆಗುತ್ತದೆ ಎಂಬುದನ್ನು ತೋರಿಸುವಂಥ ಒಂದು ರೇಖಾತ್ಮಕ ಚಿತ್ರಣ. ವಾತಾವರಣದಲ್ಲಿರುವಂಥ ನೈಟ್ರೋಜನ್ ಗುಡುಗು ಮತ್ತು ಮಿಂಚು ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಇವುಗಳಿಂದ ನೇರವಾಗಿ ನೈಟ್ರೋಜನ್ ಮಣ್ಣಿನಲ್ಲಿ ಅಂದರೆ ಮಳೆ ನೀರಿನೊಂದಿಗೆ ಬೆರೆತು ನೈಟ್ರೋಜನ್ ಸಂಯುಕ್ತಗಳ ರೂಪದಲ್ಲಿ ಮಣ್ಣಿನಲ್ಲಿ ಸಂಗ್ರಹಣ ಆಗುತ್ತದೆ. ಹಾಗೆಯೇ ನೈಟ್ರೋಜನ್ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾಗಳಿಂದ ವಾತಾವರಣದ ನೈಟ್ರೋಜನ್ ಸ್ಥಿರೀಕರಣ ಆಗುತ್ತದೆ. ಬ್ಯಾಕ್ಟೀರಿಯಾವು ನೈಟ್ರೋಜನನ್ನು ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತದೆ. ಹೀಗೆ ಪರಿವರ್ತಿತ ನೈಟ್ರೋಜನ್ ಸಂಯುಕ್ತಗಳು ಮಣ್ಣಿನಲ್ಲಿ ನೈಟ್ರೋಜನ್ ಸಂಯುಕ್ತಗಳ ರೂಪದಲ್ಲಿ ಸಂಗ್ರಹಣ ಆಗುತ್ತದೆ. ಹೀಗೆ ಮಣ್ಣಿನಲ್ಲಿರುವಂಥ ನೈಟ್ರೋಜನನ್ನು ಸಸ್ಯಗಳು ಹೀರಿಕೊಳ್ಳುತ್ತವೆ ಅಂದರೆ ತಮ್ಮ ಬೇರುಗಳ ಮೂಲಕ ಹೀರಿಕೊಂಡು ದೇಹದ ಪೋಷಣೆಯನ್ನು ಮಾಡಿಕೊಳ್ಳುತ್ತವೆ. ಹೀಗೆ ಸಸ್ಯಗಳಿಗೆ ವರ್ಗಾವಣೆಯಾದಂಥ ನೈಟ್ರೋಜನ್ ಸಸ್ಯಗಳ ಭಕ್ಷಣೆ ಮೂಲಕ ಪ್ರಾಣಿಗಳಿಗೆ ವರ್ಗಾವಣೆ ಆಗುತ್ತದೆ. ನಂತರ ವಿಸರ್ಜನೆ ಮತ್ತು ಸಾವಿನ ನಂತರ ಸಸ್ಯ ಮತ್ತು ಪ್ರಾಣಿಗಳು ಸತ್ತ ನಂತರ ಅವುಗಳ ತ್ಯಾಜ್ಯ ವಸ್ತುಗಳು ಪುನಃ ಮಣ್ಣಿನಲ್ಲಿ ನೈಟ್ರೋಜನ್ ಸಂಯುಕ್ತ ರೂಪದಲ್ಲಿ ಸಂಗ್ರಹಣ ಆಗುತ್ತದೆ ಅಂದರೆ ಸಂಚಿತ ಆಗುತ್ತದೆ. ಹೀಗೆ ಮಣ್ಣಿನಲ್ಲಿರುವಂಥ ನೈಟ್ರೋಜನನ್ನು ಕೆಲವು ಬ್ಯಾಕ್ಟೀರಿಯಾಗಳು ವಿಘಟಕಗಳು ಬ್ಯಾಕ್ಟೀರಿಯಾಗಳಿಂದ ನೈಟ್ರೋಜನ್ ಸಂಯುಕ್ತಗಳು ನೈಟ್ರೋಜನ್ ಅನಿಲದ ರೂಪದಲ್ಲಿ ಪರಿವರ್ತನೆಯಾಗಿ ಪುನಃ ವಾತಾವರಣದಲ್ಲಿ ನೈಟ್ರೋಜನ್ ಅನಿಲ ಸಂಗ್ರಹಣ ಆಗುತ್ತದೆ. ಹೀಗೆ ನೈಟ್ರೋಜನ್ ಪರಿಸರ ವ್ಯವಸ್ಥೆಯಲ್ಲಿ ಚಕ್ರಾಕಾರಗತಿಯಲ್ಲಿ ಪುನರಾವರ್ತನೆ ಆಗುತ್ತಾ ಹೋಗುತ್ತದೆ. ಮಕ್ಕಳಿಗಾಗಿ ಮನೆ ಕೆಲಸ. ಪ್ರಮುಖ ಪದಗಳ ಅರ್ಥವನ್ನು ಬರೆದುಕೊಂಡು ಬನ್ನಿರಿ.